ಅಮ್ಮ 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 ದೇವ್ರೆ ಅಮ್ಮ ಏನ್ ಮಾಡ್ತಿದ್ಯಾ ಬಿಚ್ಚಿ ಅಮ್ಮ ಕೆಳಗೆ ಇಳಿಯಕ್ಕೆ ಅಮ್ಮ ದೇವ್ರೆ ನಿಧಾನ ಕೇಳಿ ನಮ್ಮ ಮಾತು ಕೇಳಿ ಇಳಿಯಮ್ಮ. ಅಯ್ಯೋ ಅತ್ತೆ ಮೊದಲು ಹೊರಗಡೆ ಕರ್ಕೊಂಡು ಹೋಗೋಣ ಬನ್ನಿ ಬಾ ಅಮ್ಮ ಬಾರಮ್ಮ ಬಿಡ್ರೋ ನಾನು ಯಾಕೋ ಬದುಕಿಸಿದ್ರಿ ನನ್ನ ಹಾಗೆ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಈ ವೇದವತಿ ಕತೆ ಮುಗ್ದು ಹೋಗ್ತಿತ್ತು. ಇವಾಗ ನಿನಗೆ ಅಂತ ಕಷ್ಟ ಏನ್ ಬಂದಿದೆ ಅಂತ ಅಷ್ಟು ದೊಡ್ಡ ನಿರ್ಧಾರ ತಗೊಂಡೆ. ನಾನು ದೇವ್ರ ಮನೆ ಒಳಗಡೆ ಹೋಗೋದಕ್ಕಾಗ್ತಿಲ್ಲ, ಊರಿನವ್ರಿಗೆ ಉತ್ತರ ಕೊಡೋದಕ್ಕಾಗ್ತಿಲ್ಲ. ಅವನಿ ನೋಡಿದ್ರೆ ಸುಲಭವಾಗಿ ದೇವ್ರ ಮನೆ ಒಳಗಡೆ ಹೋಗ್ತಿದ್ದಾಳೆ. ಇದಕ್ಕಿಂತ ಅವಮಾನ ನನಗಿನ್ನೇನಾಗ್ಬೇಕು? ಈ ವಿಷಯ ಏನಾದ್ರೂ ನಾಳೆ ದಿನ ಹಳ್ಳಿನಲ್ಲಿ ಗೊತ್ತಾಯ್ತು ಅಂದ್ರೆ ನನ್ ತಲೆ ಎತ್ಕೊಂಡು ತಿರ್ಗಕ್ಕಾಗತ್ತಾ? ಅದಕ್ಕಿಂತ ಸಾಯೋದೇ ಮೇಲಲ್ವಾ? ಅಮ್ಮ ಅವನಿ ಚಿಕ್ಕಮ್ಮನ್ನ ಈ ಅರ್ಚನೆ ಬೇಕು ಅಂತ ದೇವ್ರ ಮನೆ ಒಳಗಡೆ ಕಳ್ಸಿದ್ದು. ಅಯ್ಯೋ ರಾಮ, ಮಾಡೋದೆಲ್ಲ ಮಾಡಿ ಇವಾಗ ನನ್ ಮೇಲೆ ಯಾಕೆ ಹೇಳ್ತಿದ್ಯಾ? ನೀನು ಆ ಟಾಪಿಕ್ ಶುರು ಮಾಡಿದ್ದಕ್ಕೆ ಹಾಗೆ ನಡೆದಿದ್ದು. ಇದಕ್ಕೂ ಮುಂಚೆ ಅವನಿ ಎಷ್ಟು ಸರಿ ಆ ದೇವ್ರ ಮನೆ ಒಳಗೆ ಹೋಗಿಲ್ಲ ಹೇಳಿ? ಮೊದಲನೇ ಸರಿ ಹೋಗಿರೋ ಹಾಗೆ ಮಾತಾಡ್ತಿದ್ದೀರಾ? ಆವಾಗಲೇ ಬೇರೆ ಇವಾಗಲೇ ಬೇರೆ. ನೀನೇನು ಕಮ್ಮಿನ ಹೇಳು? ಅವಾಗ ವಿಸಿಲ್ ಹೊಡೆದಿಯಲ್ವಾ? ವಿಸಿಲು. ಅಯ್ಯೋ, ಪೃಥ್ವಿರಾಜ್ ಅವರ ಆನಂದಕ್ಕೆ ಮಿತಿನೇ ಇಲ್ದಾಗಿತ್ತು. ಅಷ್ಟು ಸಂತೋಷ ಪಟ್ರು. ಏನಾದ್ರೂ ನಡೆದ್ರೆ ಮಾತಲ್ಲಿ ಉತ್ತರ ಕೊಡೋ ಹಾಗಿರ್ಬೇಕಮ್ಮ. ಇಂಥ ನಿರ್ಧಾರ ಎಲ್ಲ ಯಾಕೆ? ನಾಳೆ ನನ್ನ ಹಳ್ಳಿಗೆ ಮೂಗುತಿನ ತಗೊಂಡು ಹೋಗಕ್ಕಾಗ್ಲಿಲ್ಲ ಅಂದ್ರೆ ಅವನಿ ತಗೊಂಡು ಹೋಗ್ತೀನಿ ಅಂತ ಶಪಥ ಮಾಡಿದಾಳೆ. ಇದನ್ ಶಪಥ ಅಂತ ಯಾಕೆ ಅನ್ಕೋಬೇಕು ದೊಡ್ಡಮ್ಮವ್ರೆ? ನಿಮ್ ಪರವಾಗಿ ಜವಾಬ್ದಾರಿನ ತಲೆ ಮೇಲೆ ಇಟ್ಕೋತಿದ್ದಾಳಂತ ಅನ್ಕೋಬೋದಲ್ವಾ? ಅವಳಿಗೆ ಆಲ್ರೆಡಿ ತಲೆಗೆ ಪೊಗರು ಏರಿದೆ, ಅದಕ್ಕೆ ಮೇರಿತ್ತಾ ಇದ್ದಾಳೆ. ಆ ಸುಜಾತ ಏನು ಕಡಿಮೆನ? ಊಟ ಗತಿ ಇಲ್ಲದೆ ಇದ್ರು ತುಂಬಾ ಎಗರಾಡ್ತಾಳೆ. ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ. ಅವ್ರ ಬಗ್ಗೆ ಮಾತಾಡಿದ್ರೆ ನಿನ್ಗೆ ಕೋಪ ಬರುತ್ತೆ? ನಂಗೆ ಕೋಪ ಬಂತಾ? ಅಯ್ಯೋ, ನಾನು ಗಮನಿಸ್ಲಿಲ್ವಲ್ಲೇ. ನಾನು ಹೊರಗಿನವಳು. ನನಗೆ ಕೋಪ ಬಂತಂದ್ರೆ ನೀವು ಮಾತಾಡಿದ್ದೆ ತಪ್ಪು ಅಂತ ಅರ್ಥ. ಇಲ್ಲಮ್ಮ, ನನ್ನ ಸೋದರ ಸೊಸೆಯರಿಬ್ರು ನನ್ನ ಹೆಂಡತಿ ವಿಷಯವಾಗಿ ಮಾತಾಡಿದ್ದಕ್ಕೆ ನನಗೂ ಕೋಪ ಬಂತು. ಇಬ್ರು ತುಂಬಾ ಘೋರವಾಗಿ ಮಾತಾಡ್ತಿದ್ದಾರೆ. ಏಯ್ ಶ್ರೀಕರ್, ಅವನಿ ಮೇಲೆ ನನಗೆ ಎಷ್ಟು ಅಭಿಮಾನ ಇತ್ತು ಅಂತ ನಿನಗೂ ಗೊತ್ತಲ್ವೇನೋ? ಆದರೆ ಇವತ್ತು ನನ್ನ ಹೆಂಡ್ತಿನ ಆತ್ಮಹತ್ಯೆಗೆ ಪ್ರೇರೇಪಿಸಿದಾಳೆ ಅಂದರೆ ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ ಕಣೋ. ಎಲ್ಲರೂ ಸೇರಿ ಮತ್ತೆ ಅಮ್ಮ ಈ ರೀತಿ ಅಪಾರ್ಥ ಮಾಡ್ಕೋತಿದ್ದಾರೆ. ಹೆಸರು ಮರ್ಯಾದೆ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬಂದರೆ ನಿಮ್ಮಮ್ಮ ತಡ್ಕೊಳ್ಳೋದಿಲ್ಲ ಅಂತ ನಿಮಗೆಲ್ಲ ಗೊತ್ತಿರೋ ವಿಷಯ. ಅವನಿ ಏನಾದರೂ ಮೂಗುತಿ ವಿಷಯಕ್ಕೆ ತಪ್ಪು ನಿರ್ಧಾರಗಳು ತೊಗೊಂಡ್ಲು ಅಂದರೆ ವೇದವತಿನ ನಾವು ಕಾಪಾಡ್ಕೊಳಕ್ಕಾಗೋದಿಲ್ಲ. ಆವತ್ತು ನೀನು ನಮಗೆಲ್ಲ ಏನೂ ಹೇಳಿದೆ ಅವನಿನ ಅನವಶ್ಯಕವಾಗಿ ಮದುವೆ ಮಾಡ್ಕೊಂಡಿದ್ಯಾ ಅಂತ ಹೇಳಿ ಇನ್ನೊಂದ್ಸಲ ನಾವೆಲ್ಲ ಹಾಗೆ ಅನ್ಕೋಬೇಕಾಗುತ್ತೆ ಕಣೋ. ಅವನೇ ಅವಳು ಹದ್ಬಸ್ತಲ್ಲಿರೋದು ಒಳ್ಳೇದು. ನಾನು ಅವನ ಹತ್ರ ಎಷ್ಟೇ ಒಳ್ಳೆ ರೀತಿಲಿ ಮಾತಾಡಿದ್ರು ಅವನ ಅರ್ಥ ಮಾಡ್ಕೋತಿಲ್ಲಮ್ಮ. ಕತ್ತಿಗೆ ಚಾಕು ಇಟ್ಕೊಂಡು ಹೆದರಿಸ್ತಾ ಇದ್ದಾನೆ. ಮೇಡಮ್, ಅಮ್ಮ, ನಾನು ಆಮೇಲೆ ಫೋನ್ ಮಾಡ್ತೀನಮ್ಮ. ಲಾಯರ್ ಸರ್ನ ಮೀಟ್ ಮಾಡಬೇಕಿತ್ತು ಮೇಡಮ್. ಬನ್ನಿ. ಯಾವ್ದಾದ್ರೂ ಕೆಲ್ಸದ ಮೇಲೆ ಬಂದಿದ್ರಾ? ಇಲ್ಲ ಮೇಡಮ್, ಆರ್ಡರ್ ಕೊಟ್ಟಿದ್ರು, ಕೊಡೋದಕ್ಕೆ ಬಂದಿದ್ದೇನೆ. ಹೌದಾ? ಏನದು? ಲಾಯರ್ ಸರ್ ಜೀವನಕ್ಕೆ ಸಂಬಂಧಪಟ್ಟಿದ್ದು ಮೇಡಮ್. ನಿಮಗೆ ಗೊತ್ತಿಲ್ಲದೆ ಇರುತ್ತಾ? ಒಂದ್ಸರಿ ಕರೀರಿ ಮೇಡಮ್. ನನಗೆ ಕೊಡಿ. ಸರಿನಮ್ಮ. ಏನ್ ಆರ್ಡರ್ ಕೊಟ್ಟಿದ್ದ ನೀವನು?
ಸತ್ಯ. ಹಾ ಅಮ್ಮ. ಏನಮ್ಮ? ಇದನ್ ಯಾಕೆ ಮಾಡಿಸಿದ್ಯಾ? ಯಾರಿಗೋಸ್ಕರ ಮಾಡಿಸಿದ್ಯಾ? ಒಬ್ಬ ಅಜ್ಞಾತ ಪ್ರಿಯತಮ ತನ್ನ ಪ್ರೇಯಸಿನ ಹೆಂಡತಿಯಾಗಿ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡಿಸಿದ್ದಾನೆ. ಇದನ್ನ ಅವನಿಗೋಸ್ಕರ ನಾನೇ ಮಾಡಿಸಿದ್ದೀನಿ. ಹೋಗ್ತಾ ಹೋಗ್ತಾ ನಾನು ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಅದಕ್ಕೆ 3 ಗಂಟೆ ಹಾಕೋದಕ್ಕೆ ಮುಂಚೆನೆ ಸಿದ್ಧ ಮಾಡ್ಕೊಳ್ಳೋಣ ಅಂತ ಆರ್ಡರ್ ಮಾಡಿದೆ. ಈ ದಾರ ನಮ್ಮಿಬ್ಬರನ್ನು ಒಂದು ಮಾಡುತ್ತೆ. ಈ ತಾಳಿ ನಮ್ಮ ಜೀವನನ ಬದಲಾಯಿಸುತ್ತೆ. ಇದು ಯಾವಾಗಲೂ ನನ್ನ ಜೇಬಲ್ಲೇ ಇರುತ್ತೆ. ಇದರ ಅವಶ್ಯಕತೆ ಯಾವ ಕ್ಷಣದಲ್ಲಾದರೂ ಬರ್ಬೋದು. ಶ್ರೀಕರ್ ಬೇಡ ಅನ್ಕೊಂಡಿರೋದನ್ನ ನಾನು ಕಣ್ಣಿಗೆ ಒತ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀನಿ. ಅವನಿನ ಪ್ರೀತಿಸ್ತಿರೋ ವಿಷಯನ ಹೇಳಬೇಕು ಅಂತ 2 ಸಲ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಆಗಲಿಲ್ಲ. ಈ ಸರಿ ಯಾವಾಗ ಎಲ್ಲಿ ಕಾಣಿಸಿದ್ರು ನಾನು ಇಷ್ಟಪಡ್ತಿರೋ ವಿಷಯನ ಹೇಳ್ಬಿಡ್ತೀನಿ. ಹೇಗ್ ಹೇಳಿದ್ರೆ ಅರ್ಥ ಆಗುತ್ತೋ, ಯಾವ ರೀತಿಲಿ ಹೇಳಿದ್ರೆ ನಿನ್ ತಲೆಗೆ ಹೋಗುತ್ತೆ? ಯಾರು ಹೇಳಿದ್ರೆ ಕೇಳ್ತೀಯ ನೀನು? ನನ್ನ ಮನ್ಸು ಏನು ಹೇಳುತ್ತೋ ಅದನ್ನೇ ಕೇಳ್ತೀನಮ್ಮ. ಶ್ರೀಕರಿಂದ ಅವನಿ ತುಂಬ ಕಷ್ಟಪಡ್ತಾ ಇದ್ದಾಳೆ. ಆ ಸೀತೆಗೆ ರಾಮನಿಂದನೇ ಕಷ್ಟ ಬಂದಿದೆ. ಅದಕ್ಕೆ ಆ ಕಷ್ಟಗಳನ್ನು ನಾನು ತೀರಿಸ್ಬೇಕು ಅಂದ್ಕೊಂಡಿದ್ದೀನಿ. ಅವನಿ ಜೀವನನ ಒಂದು ದಡಕ್ಕೆ ಸೇರಿಸ್ತೀನಿ. ಅವನಿಗೆ ನ್ಯಾಯ ಕೊಡಿಸ್ತೀನಿ. ಯಾವುದೇ ಥರ ಕಲ್ಮಶ ಇಲ್ದಿರೋ ನನ್ನ ಪ್ರೀತಿ ನನ್ನೂ ಅವನಿನೂ ಒಂದು ಮಾಡುತ್ತೆ ಅಮ್ಮ. ಅವನಿ ನನಗೆ ಸಿಗ್ತಾಳೆ, ಸಿಗ್ಬೇಕು ಕೂಡ. ನೀನ್ ಎಷ್ಟೇ ಪ್ರಯತ್ನ ಮಾಡಿದ್ರು ಅವನಿ ಶ್ರೀಕರ್ನ ಬಿಟ್ರೆ ಬೇರೊಬ್ಬರನ್ನ ಗಂಡನಾಗಿ ಊಹಿಸ್ಕೊಳ್ಳಲ್ಲ, ತಾಳಿನೂ ತೆಗಿಯಲ್ಲ. ಅವಳು ಸಾಯೋವರೆಗೂ ತೆಗಿಯೋಲ್ಲ. ಅವಳ ಜಾತಕ ನೀನು ಹೇಗೆ ಹೇಳ್ತೀಯ ಅಮ್ಮ? ಅವನಿ ತಾಳಿ ಬಂದ್ಬಿಡ್ತು. ಶ್ರೀಕರ್ ಕಟ್ಟಿರೋ ತಾಳಿ ಆಚೆ ಹೋಗುತ್ತೆ. ನಾನು ಕಟ್ಟಕ್ಕೆ ಹೋಗ್ತಿರೋ ತಾಳಿ ನೀನು ಕುತ್ತಿಗೆಗೆ ಬರುತ್ತೆ. ಅಮ್ಮ, ನನಗೂ ನನ್ನ ಅತ್ತೆ ಮನೆಗೂ ನನಗೂ ನನ್ನ ಗಂಡನ ಮಧ್ಯೆ ಎಷ್ಟೇ ಜಗಳ ಬಂದರೂ ನಾನು ಮಾತ್ರ ಈ ತಾಳಿನ ದೂರ ಮಾಡಿಕೊಳ್ಳಲ್ಲ. ಇದು ನನ್ನ ಪ್ರಾಣ ಇರೋವರೆಗೂ ಇರತ್ತೆ. ನಮ್ಮ ಕಲ್ಯಾಣಗಳಿಗೆ ಹತ್ರ ಬರ್ತಾ ಇದೆ ಅವನಿ. ಸದ್ಯದಲ್ಲೇ ನಿನ್ನ ಕತ್ತಿಗೆ ಈ ತಾಳಿ ಕಟ್ತೀನಿ. ಇವನು ಅವನಿ ವಿಷಯದಲ್ಲಿ ಹುಚ್ಚನಾಗಿ ಬದಲಾಗ್ತಿದ್ದಾನೆ. ಕೊನೆಗೆ ನಡೆಯುತ್ತೋ ಏನೋ. ಹಲೋ, ನಾನಮ್ಮ ಪರಂದಾಮಯ್ಯ, ಊರಿಂದ. ಹಾ ಹೇಳಿ ಸರ್. ನೀವು ಅಮ್ಮನವ್ರನ್ನ ತಗೊಂಡು ಬರೋದಕ್ಕೆ ಏನು ನಿರ್ಧಾರ ಮಾಡಿದ್ದೀರಾ? ಅದರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ನಮ್ಮ ಬದುಕು ನಿಮ್ಮ ಕೈಯಲ್ಲೇ ಇದೆ ಅಮ್ಮ. ಇದನ್ನ ಮೀರಿ ನಾವು ಏನು ಹೇಳೋಕ್ಕಾಗುತ್ತೆ? ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಮ್ಮ ಸಮಸ್ಯೆ ತೀರಬೇಕು ಅಂದರೆ ನೀವೇ ಮುಂದೆ ಹೆಜ್ಜೆ ಇಡಬೇಕು. ಆ ಸಮಯ ಬಂದಾಗ ಅಮ್ಮನವರು ತನ್ನ ಜಾತ್ರೆನ ನಮ್ಮ ಹತ್ರ ಯಾವುದೋ ಒಂದು ರೀತಿನಲ್ಲಿ ನಡೆಸ್ಕೋತಾರೆ. ನೀವೇನೂ ಯೋಚನೆ ಮಾಡಬೇಡಿ, ಇಡ್ತೀನಿ. ಅವನಿಗೆ ಕೂಡ ನಂಬಿಕೆಯಿಂದ ಮಾತಾಡ್ತಿಲ್ಲ.
ಒಂದ್ ಕಾಲದಲ್ಲಿ ನಮ್ನ ಕಷ್ಟದಿಂದ ದಡ ಸೇರಿಸಿದವರು ಈಗ ಅವರೇ ಕಷ್ಟಕ್ಕೆ ನೂಕಂಗಿದ್ದಾರೆ. ಬೆಳಗ್ಗೆನೆ ಅಮ್ಮನವ್ರನ್ನ ಏನ್ ಕೇಳ್ಕೋಬೇಕು ಅಂತ ಬಂದಿದೀಯಾ? ಇದು 100 ಕಾಲ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಳ್ಳೋದ್ ಬಿಟ್ರೆ ಬೇರೆ ಇನ್ಯಾವ ಕೋರಿಕೆನೂ ನನ್ನಲ್ಲಿಲ್ಲ. ಎಲ್ಲರ ಹತ್ರ ಒಳ್ಳೆವಳು ಅಂತ ಅನ್ಸ್ಕೊಳಕ್ಕೆ ಇಂಥ ಕೆಲ್ಸನ ಚೆನ್ನಾಗೇ ಮಾಡ್ತೀಯ. ಏನ್ ಮಾಡ್ಕೊ ಅಂತೀರಾ ಆ ಒಳ್ಳೆ ಗುಣನ? ಮೂಟೆ ಕಟ್ಕೊ ಅಂತೀರಾ, ಬಚ್ಚಿಟ್ಕೊ ಅಂತೀರಾ? ಈ ದಿನಗಳಲ್ಲಿ ಒಳ್ಳೆ ಗುಣ ಯಾವ್ದಕ್ ಕೆಲ್ಸಕ್ಕೆ ಬರುತ್ತೆ? ಮನೆಯಿಂದ ಹೊರಗಡೆ ಹಾಕಿಸ್ಕೊಳ್ಳೋದಕ್ ಬಿಟ್ರೆ. ಮನೆಯಿಂದ ಹೊರಗಡೆ ಹಾಕಿದ್ವಿ ಅನ್ನೋ ದ್ವೇಷದಿಂದಾನೇ ತಾನೆ ನಿನ್ನೆ ನಮ್ಮ ಮನೆಗೆ ಬಂದು ಅಷ್ಟೊಂದು ಮಾತಾಡಿದ್ದು, ನಮ್ಮಮ್ಮನ ಬಗ್ಗೆ ಅಷ್ಟೊಂದು ಮಾತಾಡಿದ್ದು. ನೀನ್ ಮಾಡಿದ ಕೆಲ್ಸಕ್ಕೆ ನಮ್ಮಮ್ಮ ಮನ್ಸನ್ನ ನೋಯಿಸ್ಕೊಂಡು ಎಂತ ನಿರ್ಧಾರ ತಗೊಂಡಿದ್ರು ಗೊತ್ತಾ? ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗಿದ್ರು. ನೀನು ನಿನ್ನ ಅಕ್ಕ ಅಂದ ಮಾತಿಗೆ ಅಮ್ಮನ ಮನ್ಸಿಗೆ ಗಾಯ ಆಯ್ತು. ಅದಕ್ಕೆ ಅಂತ ನಿರ್ಧಾರನ ತಗೊಳಕ್ ಹೋಗಿದ್ದು. ಅಂತ ವೇದವತಿ ಅವರು ಅಂತ ನಿರ್ಧಾರ ತಗೊಂಡ್ರ? ನಂಬೇಕು ಅಂತಾನೆ ಅನ್ನಿಸ್ತಿಲ್ಲ. ಅಂತ ಸ್ಥಿತಿಗೆ ನಿನ್ನಿಂದಾನೇ ಹೋಗಿದ್ದು. ಸರಿಯಾದ ಸಮಯದಲ್ಲಿ ನಾವು ತಡೀಲಿಲ್ಲ ಅಂತ ಹೇಳಿದ್ರೆ ಅಮ್ಮನ್ನ ಕಾಪಾಡ್ಕೊಳಕ್ ಆಗ್ತಿರ್ಲಿಲ್ಲ. ಅಮೂಲ್ಯವಾದ ಅಮ್ಮನ್ನ ಕಳ್ಕೋತಾ ಇದ್ವಿ. ಆದ್ರೂ ನಿನಗೆ ನನ್ನ ಮನೇಲಿ ಏನ್ ಸಂಬಂಧ ಇದೆ ಅಂತ ನನ್ನ ಮನೆಗೆ ಬಂದೆ. ರೋಡಲ್ಲಿ ಪೋರ್ಕಿಗಳು ನಿನ್ನನ್ನು ಚುಡಾಯಿಸಿದಾಗ ನನ್ ಕಾರ್ ಹತ್ತು ಅಂತಂದ್ರೆ ನಮ್ಮ ಮಧ್ಯೆ ಏನ್ ಸಂಬಂಧ ಇದೆ ಅಂತ ಕಾರ್ ಹತ್ತು ಅಂತ ಹೇಳ್ತಿದ್ದೀರಾ ಅಂತ ಕೇಳಿದೆ ಅಲ್ವಾ? ಮತ್ತಿವಾಗ ನಮ್ಮ ಮಧ್ಯೆ ಏನ್ ಸಂಬಂಧ ಇದೆ ಅಂತ ನಮ್ಮ ಮನೆಗೆ ಬರ್ತಿದೀಯಾ? ನಾನೇನ್ ಬೇಕು ಅಂತ ಬರ್ತಿಲ್ಲ. ನಾನ್ ಬರೋ ಹಾಗೆ ನೀವೇ ಮಾಡ್ತಾ ಇದ್ದೀರಾ. ನಿಮ್ ಕೆಲ್ಸಗಳು, ನಿಮ್ ಮಾತುಗಳು ಹಾಗೆ ಪ್ರೇರೇಪಿಸ್ತಾ ಇದೆ. ನಮ್ಮಮ್ಮ ದೇವ್ರ ಮನೆಯೊಳಗೆ ಹೋಗಕ್ಕಾಗ್ತಿಲ್ಲ. ಅದಕ್ಕೇನೀಗ? ಆ ವಿಷಯದಲ್ಲಿ ನೀನು ನಮ್ಮಮ್ಮನ ಯಾಕೆ ಇನ್ಸಲ್ಟ್ ಮಾಡಿ ಮಾತಾಡ್ಬೇಕು? ನಮ್ಮಮ್ಮ ಅಮ್ಮನವ್ರನ್ನ ಮೂಗುತ್ತಿನ ತಗೊಂಡು ಹಳ್ಳಿಗೆ ಹೋಗೋಕಾದ್ರೆ ಹೋಗ್ತಾರೆ, ಇಲ್ಲ ಅಂದ್ರೆ ಹೋಗಕ್ ಆಗಲ್ಲ. ಊರವರಿಗೆ ಏನೋ ಒಂದು ಹೇಳ್ಕೋತೀವಿ. ನೀನು ನಮ್ಮ ಮನೆಗೆ ಬಂದು ಊರ್ನವ್ರ ಬಗ್ಗೆ ಮತ್ತೆ ರೈತರ ಪರವಾಗಿ ಮಾತಾಡೋಂತ ಯಜಮಾನಿಕೆ ಯಾಕೆ ತಗೋತಿದೀಯಾ? ನೀನು ನಮ್ಮ ಮನೆಗೆ ಸೊಸೆಯ ಕಾಲಿಡೋದಕ್ಕೂ ಕೆಲವು ವರ್ಷಗಳ ಮುಂಚೆಯಿಂದಾನೆ ನಮ್ಮಮ್ಮ ಆಚಾರಗಳನ್ನ ವಿಜಯವಂತವಾಗಿ ನಡ್ಸ್ಕೊಂಡು ಬರ್ತಿದ್ದಾಳೆ. ಹಳ್ಳಿಲಿರೋ ಜನಗಳ ಮೇಲೆ ಅಮ್ಮನಿಗಿಂತ ಜಾಸ್ತಿ ಜವಾಬ್ದಾರಿ ಇದೆಯಾ ನಿನ್ಗೆ? ನಿನ್ನೆ ನೀನು ನಿನ್ನ ಅಕ್ಕ ಮನೆಗೆ ಬಂದು ಹಾಗೆ ಮಾತಾಡಿದ್ದು ತಪ್ಪು. ನಂದು ತಪ್ಪೋ ತಪ್ಪಲ್ವೋ ನಿಮ್ಮನೆಗೆ ಬಂದು ಉತ್ತರ ಕೊಡ್ತೀನಿ. ನೀನ್ ಈಗ್ಲೇ ನಮ್ಮ ಮನೆಗೆ ಬಂದು ನಮ್ಮಮ್ಮನ ಹತ್ರ ಕ್ಷಮಾಪಣೆ ಕೇಳ್ಬೇಕು. ನಾನ್ ಯಾಕೆ ಕೇಳ್ಬೇಕು? ನಮ್ಮಮ್ಮ ಸತ್ತು ಹೋಗಿದ್ರೆ ಅದಕ್ಕೆ ನೀನೇ ಕಾರಣ ಆಗ್ತಿದ್ದೆ ಅಲ್ವಾ? ಅದಕ್ಕೆ ಮೂರ್ಖಂತರ ಮಾತಾಡ್ಬೇಡ. ಮೂರ್ಖಳ ಹಾಗೆ ವರ್ತಿಸ್ತಿರೋದ್ ನೀನು. ಅವ್ರು ಮಾಡಿರೋ ಹುಚ್ಚು ಕೆಲ್ಸಕ್ಕೆ ನಾನ್ ಹೇಗ್ ಕಾರಣ ಆಗ್ತೀನಿ? ನಿಜವಾಗ್ಲೂ ಕಾರಣ ನೀನೇ ನೀನೇ ನೀನೇ. ಅದಕ್ಕೆ ನೀನ್ ಬರ್ಬೇಕು, ಎಲ್ಲರ ಮುಂದೆ ಅಮ್ಮನ ಹತ್ರ ಕ್ಷಮಿಸಿ ಅಂತ ಕೇಳ್ಬೇಕು. ದಿಸ್ ಇಸ್ ಮೈ ಆರ್ಡರ್. ಬಾ.
ರಾತ್ರಿ ನೀನು ಅಂಥ ಪ್ರಯತ್ನ ಮಾಡಿದ್ದಕ್ಕೆ ಇಡೀ ಮನೆ ಒಂಥರ ಆಗೋಗಿದೆ ಅಮ್ಮ. ಹೌದು ಅತ್ತೆ, ನೀವು ಎಷ್ಟೋ ಜನರ ಜೀವನನ ಕಾಪಾಡಿದ್ದೀರಾ. ಅಂಥದ್ರಲ್ಲಿ ನೀವು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದು ನೋವಾಗ್ತಾ ಇದೆ ಅತ್ತೆ. ಈ ವಿಷಯದ ಮೇಲೆ ಶ್ರೀಕರ್ ಕನಿಷ್ಠ ಇಲ್ಲಿವರೆಗೂ ಯಾವ ರಿಯಾಕ್ಷನೂ ಕೊಟ್ಟಿಲ್ಲ. ಅಮ್ಮ, ಅಮ್ಮನ ಅಮ್ಮನಂತವಳಲ್ವಾ, ಅದಕ್ಕೆ ಹಾಗೆ ಕರೆದೆ. ಎದ್ದೇಳಿ ಅವನಿಯವರೇ. ಸಾಕು ಅರ್ಚನಾ, ಮೊದಲು ನಮ್ಮಮ್ಮನ ಹತ್ರ ಕ್ಷಮಾಪಣೆ ಕೇಳು, ಕಾಲ್ ಹಿಡ್ಕೊಂಡು ಕೇಳು. ಶ್ರೀಕರಿಂದ ಯಾವ ರಿಯಾಕ್ಷನು ಬಂದಿಲ್ಲ ಅನ್ಕೊಂಡಿದ್ವಿ. ಪಾ, ಈ ರೇಂಜ್ಗೆ ನಿಜವಾಗ್ಲೂ ಊಹೆ ಮಾಡಿರಲಿಲ್ಲ. ಎಂಥ ಪರಿಸ್ಥಿತಿಲೂ ಕ್ಷಮಾಪಣೆ ಕೇಳಲೇಬೇಕು. ನಿನ್ನೆ ನೀನ್ ವೇದ ನಂದಿದ ಮಾತುಗಳಿಗೆ ನನಗೂ ಕೋಪ ಬಂತಮ್ಮ. ಏನ್ ಹಾಗೆ ನೋಡ್ತಿದ್ಯಾ? ಸಾರಿ ಹೇಳು. ಹೇಳು, ಹೇಳಿದ ಮಾತ್ರಕ್ಕೆ ಏನೂ ಕಮ್ಮಿಯಾಗಿ ಹೋಗಲ್ಲ ಬಿಡು. ಇದು ತುಂಬಾ ಅನ್ಯಾಯ ಶ್ರೀಕರ್. ಉಳ್ದಿರೋರೆಲ್ಲರೂ ನಿನ್ನ ಹೆಂಡ್ತಿನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರು ನೀನು ಹೀಗೆ ಅಪಾರ್ಥ ಮಾಡ್ಕೊಳ್ಳೋದು ತುಂಬಾ ಅನ್ಯಾಯ. ಹೌದು ಸರ್, ತ್ಯಾಗನ್ ಮಾಡಿರೋ ಒಂದು ಹೆಣ್ಣಿಗೆ 4 ಜನರ ಮುಂದೆ ಇಂಥ ಅವಮಾನ ಒಳ್ಳೇದಲ್ಲ ಸರ್. ನೀವಿನ್ನೇನು ಮಾತಾಡಬೇಡಿ. ಅಮ್ಮನ್ ಕಾಲ್ ಹಿಡ್ಕೊಂಡು ಕ್ಷಮಾಪಣೆ ಕೇಳ್ತೀಯೋ ಇಲ್ವೋ? ಕೇಳ್ಬೇಕಾಗಿರೋ ಅವಶ್ಯಕತೆ ನನಗಿಲ್ಲ. ನಿಮ್ಮಮ್ಮಂಗೆ ಉತ್ತರ ಕೊಡ್ತೀನಿ ಅಂತ ಬಂದೇ ಹೊರತು ಸಾರಿ ಹೇಳ್ತೀನಿ ಅಂತ ಬರ್ಲಿಲ್ವಲ್ಲ. ಏನು ಅತ್ತೆ ಅವರೇ, ತಾವು ಸತ್ತೋಗ್ಬೇಕು ಅನ್ಕೊಂಡ್ರಾ? ನಾನಂದ ಮಾತಿಗೆ ನೀವು ಸಾಯ್ಬೇಕು ಅನ್ಕೊಂಡ್ರೆ ನೀವ್ ಅಂದಿರೋ ಮಾತುಗಳಿಗೆ ನಾನು ಎಷ್ಟು ಸಲ ಸಾಯ್ಬೇಕು? ಹಿಂದೆ ಅಮ್ಮನವ್ರನ್ನ ಕಳ್ತನ ಮಾಡ್ದೆ ಅಂತ ತಪ್ಪು ಆರೋಪ ಹೊರಿಸಿ ಕಳಿಸ್ಬಿಟ್ರಿ. ಆಗ ಸಾಯ್ಬೇಕಿತ್ತು. ನಿಮ್ಮಂತ ಜಾತಕ ಇರೋ ಮಗುನ ನನ್ನ ಹೊಟ್ಟೆಲ್ ಹೊತ್ತಾಗ ಹೆರಿಗೆ ವಿಷಯದಲ್ಲಿ ನಿಮ್ಮ ಮಾತನ್ನ ಕೇಳಲಿಲ್ಲ ಅಂತ ಮನೆಯಿಂದ ಹೊರಗಡೆ ಹಾಕಿದ್ರಿ. ಆಗ ಸಾಯ್ಬೇಕಿತ್ತು. ಕಾವ್ಯ ಪ್ರೀತಿಸ್ತವನ್ ಜೊತೆಲೆ ಅವಳ ಮದ್ವೆನ ಮಾಡಿಸಿದಕ್ಕೆ ತಪ್ಪೆಲ್ಲ ನಂದು ಅಂದ್ರಿ. ಅವಾಗ ಸಾಯ್ಬೇಕಿತ್ತು. ಗಂಡ ಹೆಂಡತಿನ ದೂರ ಮಾಡಬೇಕು ಅಂತ ಚಿಕ್ಕ ಸೊಸೆಗೆ ಮರ್ಯಾದೆ ಸಿಗ್ಬಾರ್ದು ಅಂತ, ನನ್ನ ಮಗಳಿಗೆ ಮೂಗುತ್ತಿ ಸಿಗ್ಬಾರ್ದು ಅಂತ, ಇಲ್ಲೋಡಿ ಈ ರಾಕ್ಷಸಿ, ಈ ಕೆಲ್ಸಕ್ಕೆ ಬಾರ್ದೇ ಇರೋಳು, ಈ ನಾಟಕ ಆಡೋಳು ನನ್ನ ಮೇಲೆ ಕುತಂತ್ರಗಳನ್ನ ಮಾಡಿದ್ಲು. ಅವಾಗ ನಾನು 100 ಸಲ ಸಾಯ್ಬೇಕಿತ್ತು. ಕೊನೆಗೆ ನನ್ನ ಹೊಟ್ಟೆನಲ್ಲಿ ಹುಟ್ಟಿರೋ ಮಗು ನಿಮ್ಮ ವಂಶಕ್ಕೆ ಸೇರಿದ್ದೇ ಅಲ್ಲ ಅಂತ, ನಿಮ್ಮ ರಕ್ತ ಅಲ್ಲ ಅಂತ, ನಿಮ್ಮ ಮಗನಿಗೆ ಹುಟ್ಟಿಲ್ಲ ಅಂತ ಅನ್ಯಾಯವಾಗಿ ಹೊರಗಡೆ ಕಳಿಸ್ಬಿಟ್ರಿ. ಆಗ ಸಾಯ್ಬೇಕಿತ್ತು. ನನ್ನ ಮಗಳ ಹುಟ್ಟುಹಬ್ಬದ ದಿನ ಸುಳ್ಳು DNA ರಿಪೋರ್ಟ್ ತಗೊಂಡು ಬಂದು ಎಲ್ಲರ ಮುಂದೆ ನನಗೆ ನನ್ನ ಮಗಳಿಗೆ ಅವಮಾನ ಮಾಡಿದ್ರಿ. ನನ್ನ ಮಗಳು ನನ್ನಿಂದ ದೂರ ಆಗೋದಕ್ಕೆ ಕಾರಣ ಆದ್ರಿ. ನನಗೆ ಮನಃಶಾಂತಿ ಇಲ್ದ ಹಾಗೆ ಮಾಡಿದ್ರಿ. ನನ್ನ ಸಂಸಾರನ ಹಾಳು ಮಾಡಿದ್ರಿ.
ಎಷ್ಟು 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 ಮಾಡಿದ್ರಿ? ಎಷ್ಟು ಸಲ ಸಾಯ್ಬೇಕು ನಾನು? ಆದ್ರೂ ಸರಿ ಸತ್ನ ಸಾಯ್ಲಿಲ್ಲ. ನನ್ ಸಾವನ್ನ ನೀವು 1,00,000 ಸಲ ಬಯಸಿದ್ರಿ, ಆದ್ರೂ ಸಾಯ್ಲಿಲ್ಲ.